ಅದೇ ಕೂಪನದಲ್ಲಿ ಅಕ್ಕಿ ಬರ್ತದಲ್ಲ, ಅದು ರಾತ್ರಿ ಹೊತ್ತು ಮತ್ತೆ ಮಾಡೋದು, ಆಗ್ಲೂ ಹೊತ್ತೆಲ್ಲ ಉಪವಾಸ. ನಮ್ಮ ಕಷ್ಟ ಅಷ್ಟೇ ಐತೆ, ಎಷ್ಟು ಐತೆ. ಎಂತ ಹಬ್ಬಗಳಿದ್ದಿನ ಬಂದ್ರೇನ ಯಮ್ಮನ ಆಗ್ಲೊತ್ಲು ಒಲೆ ಆಡ್ಸಲ್ಲ. ಏನಿದ್ರು 4 ಗಂಟೆಗೆ ಆಡ್ಸೋದು, ರಾತ್ರಿ ಹೊತ್ತು ಅಷ್ಟು ಹಾಕ್ತಾರ ಅಷ್ಟೇ. ನಮಸ್ಕಾರ ಅಕ್ಕ. ನಮಸ್ಕಾರ. ನಿಮ್ಮ ಹೆಸರು ಏನಕ್ಕ? ನಮ್ಮ ಹೆಸರು ಆರಂಜಿ. ಎಷ್ಟು ಜನ ಇದ್ದಾರಕ್ಕ ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ ಇವಾಗ ಇರೋದು 4 ಇಬ್ರು ಮದುವಾಗೈತೆ, ಇಬ್ರು ಇದ್ದಾರೆ. ನಮ್ಮ ತಾಯಿ ಒಬ್ರು ಹ್ಯಾಂಡಿಕ್ಯಾಪ್ಟ್. ಎಷ್ಟು ಜನ ಇದ್ದೀರಾ? ಹ್ಯಾಂಡಿಕ್ಯಾಪರ 5 ಜನ. ಹ್ಯಾಂಡಿಕ್ಯಾಪರನ 5 ಜನ. ನಿಮ್ಗೆ ಈ ಥರ ನಡೆಯೋಕ್ಕಾಗಲ್ಲ? ನಡೆಯೋಕ್ಕಾಗಲ್ಲ. ಮುಂದೆ ನಡೀತಾ ಇದ್ನಿ, SLC ಓದ್ತಾ ಇದ್ನಿ. ಇವಾಗ ಮೈ ಹುಷಾರಿಲ್ಲ ಆಗೈತಲ್ಲ, ಅವಾಗ ಹಿಂಗೆ ಕೊಟ್ಕೊಂಡು. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ? ಪ್ರಾಬ್ಲಮ್ಮ ಇಲ್ಲಿ ಕಾಲು ನರಗ ಎಲ್ದು ಬಿಟ್ಟೈತಾ, ಅದಕ್ಕೆ ಚೆನ್ನಾಗೈತಿ ಕಾಲು, ಅದಕ್ಕೆ ಈ ಕಾಲು ನಡೆಯೋಕ್ಕಾಗಲ್ಲ. ಅವ್ರಿಗೆ ನಿಮ್ಮ ತಂಗಿ ಏನು? ತೆಂಗಿಗೆ 2 ಕಾಲು ಇಲ್ಲ ಎಮ್ಮಂಕ. ಅವರು ನಡೆಯಲ್ಲ? ಹಾಂ. ಏನು ಪೋಲಿಯೋ ಅಂತ? ಹಾಂ. ಮತ್ತು ಅವ್ರ ತಾಯಿ ತಾಯಿ ಒಂದು ಕಾಲು ಒಂದು ಕೈ ಬರಲ್ಲ, ಕಣ್ಣು ಕಾಣಿಸಲ್ಲ. ಅವರು ಏನು ಕೆಲಸ? ಹಾಂ. ಮತ್ತು ಇವರಿಬ್ಬರು ಅಕ್ಕಂದಿರು? ಅಕ್ಕಂದ್ರು. ಆ ಅಕ್ಕ ಹುಣ್ಸೆಲ್ಲಾಗಿದ್ದಾರೆ ಎಲ್ಲ. ಇಲ್ಲಿ ಹೋಟೆಲ್ಸ್ನೆಲ್ಲ ಇಲ್ಲೇ ಇರೋದು. ಇವಾಗ ಮೊನ್ನೆದ ಬಂದಿದ್ದೆ ಆರ್ಡ್ರ್ ಕಟ್ಟೆ ಅಮ್ಮನಕ. ಇವರು ನಿಮ್ಮ ಅಕ್ಕನೇ? ಹಾಂ. ಇವರಿಬ್ಬರು ಮಾತಾಡಲ್ಲ? ಹಾಂ, ಇಲ್ಲ. ಊಟದಾಗಿನಿಂದ ಬಾಯಿ ಇಲ್ಲ? ಹಾಂ, ಇಲ್ಲ. ಹಂಗಾದ್ರೆ ಒಟ್ಟು 5 ಜನ 4 ಜನ ಇದ್ದೀರಾ? ಹಾಂ, 4 ಜನ. ನಿಮಗೆ ಪೆನ್ಷನ್ ಎಲ್ರಿಗೂ ಬರ್ತಾ ಇದೆಯಾ ಅಂತ? ಪೆನ್ಷನ್ ನಾನು ಬಂದು 8 ತಿಂಗಳಾಯ್ತು. ಅವ್ರಿಗೆ 6 ತಿಂಗಳು ಬರ್ತದ. ನಿಮಗೆ ಬರ್ತಾ ಇಲ್ಲ? ಹಾಂ. ಯಾಕೆ ಹೋಗಿ ಎಲ್ಲಿ ತಾಲೂಕು ಆಫೀಸಲ್ಲಿ? ಎಲ್ಲಿ ಹೋಗೋದು ನಾವು? ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಗೇನೋ ನಮ್ಮ ಮೈ ಹುಷಾರಿಲ್ಲಿದ್ರೆ ಕೂಡ ಮಾತ್ರೆ ತರಬೇಕು, ತಿನ್ಬೇಕು. ಸರಿ, ಈಗ ನಿಮಗೆಲ್ಲ ಜೀವನ ಹೆಂಗಕ್ಕ? ಜೀವನಕ್ಕ ನಮ್ಮನ್ನ ದುಡಿಬೇಕು, ತಂದಾಕ್ಬೇಕು, ತಿನ್ಬೇಕು. ಏನಂದ್ರೆ ನಮ್ಮನ್ನ ವಾರಾದ್ರೆ ಕೊಡಿತಾ ಇದ್ದಾನೆ. ಇಲ್ಲ ಅಲ್ಲ, ಇವಾಗ ಜೀವನ ಅಂದ್ರೆ ನಿಮ್ಮ ಅಣ್ಣನೊಬ್ಬರೇ ನಮ್ಗೆ ಪಿಂಚಣಿ ಬರ್ತದಲ್ಲ ನಮ್ಗ, ಅದ್ರಾಗ ತಂದಾಕೊಂಡ್ ತಿನ್ನೋದು. ಅದೇ ಕೂಪನದಲ್ಲಿ ಅಕ್ಕಿ ಬರ್ತದಲ್ಲ, ಅದು ರಾತ್ರಿ ಹೊತ್ತು ಮತ್ತೆ ಮಾಡೋದು, ಆಗ್ಲೂ ಹೊತ್ತೆಲ್ಲ ಉಪವಾಸ. ನಮ್ಮ ಕಷ್ಟ ಅಷ್ಟೇ ಐತೆ, ಎಷ್ಟು ಐತೆ. ಮಾಡಾಕರು ಸಂಘ ಬೇಲಿಗ ಮಾಡಲ್ಲ. ಮನೆ ಸ್ವಂತನೇ ಅಂತ? ಮನೆ ಸ್ವಂತನ? ಎಂತ ಹಬ್ಬಗಳಿದ್ದಿನ ಬಂದ್ರೇನ ಯಮ್ಮನ ಆಗ್ಲೊತ್ಲು ಒಲೆ ಆಡ್ಸಲ್ಲ. ಏನಿದ್ರು 4 ಗಂಟೆಗೆ ಆಡ್ಸೋದು, ರಾತ್ರಿ ಹೊತ್ತು ಅಷ್ಟು ಹಾಕ್ತಾರ ಅಷ್ಟೇ. ನೀವೇನಾದ್ರೂ ಓದ್ಕೊಂಡಿದ್ದೀರಿ ಅಂತ? SLC ಓದಿದ್ವಿ. ಏನಾದ್ರೂ ಕೆಲಸಕ್ಕೆ ಏನೋ ಟ್ರೈ ಮಾಡಿಲ್ಲ? ಇಲ್ಲ, ಅವಾಗ ನಾವು ಕಷ್ಟ ಆಗಿದ್ರೆ ಆವಾಗ ಓದಿಸಿಲ್ಲ ನಮ್ಮ ತಾಯಿ. ಈಗ SLC ಮೇಲೆ ಏನಾದರೂ ಕೆಲಸ? ಈಗ ಮೇಲೆ ಏನು ಆಗಲ್ಲಪ್ಪ, ಆಟ ಎಕ್ಕೋಕೆ ಆಗಲ್ಲ. ಈಗ ನಿಮಗೆ ವೀಲ್ ಚೇರು ಆ ಥರ ಏನಾದರೂ ಕೊಟ್ಟರೆ ನೀವು ವೀಲ್ ಚೇರಲ್ಲಿ ಓಡಾಡಿಲ್ಲ? ಆಗಲ್ಲ. ಅವ್ರ ಕೈಯಲ್ಲಿ ಆಗಲ್ವಾ? ಏನು ಆಗಲ್ಲ, ಕೂತ್ಕೊಂಡಿರ್ಬೋದು, ಮಾಡಕ್ಕೆ ತಿನ್ಕೊಂಡು ಬರೀಬೋದು ಅಷ್ಟೇ. ಇವಾಗ ಊಟ ಎಲ್ಲ ಮಾಡೋದು ಯಾರಕ್ಕೆ? ಈ ಅಕ್ಕನೇ. ಅವಕ್ಕನೇ ಊಟ ಮಾಡ್ತಾರೆ? ಅದೇ ಒಂದು 4 ದಿನ, ವಾರದಲ್ಲಿ 4 ದಿನ ಇಲ್ಲಿರ್ತಾಳ, 4 ದಿನ ಮಗಳ ಹತ್ರ ಹೋಗ್ತಾಳ. ಮುಸ್ನಳ್ಳಿಗೆ ಬರ್ತಾಳ. ಏನೋ ಹೋಟ್ಲದಲ್ಲಿ ತಗೊಂಡು ಬಂದು ತಿನ್ನೋದು, ಎಲ್ಲ ತಂಬಿಲಿಟ್ಟಿದ್ರೆ ತಿನ್ನೋದು. ನಿಮ್ಮ ಕೈಯಲ್ಲಿ ಓಡಾಡೋಕ್ಕಾಗಲ್ಲಲ್ವ ಅನ್ಕ? ಯಾರ್ಗ? ನಿಮಗೆ? ನಮ್ಗೆ ಆಗಲ್ಲಪ್ಪ. ಒಂದು ವಯಸ್ಸು ಎಷ್ಟು? ನಿಮ್ಗೆ ಎಷ್ಟು ವಯಸ್ಸು?
ನಮಗೆ 70 ಮೇಲೆ ಹೋಗ್ತದೆ, 80 ಹತ್ರ. ಹಂಗಾದ್ರೆ ಇವರೊಬ್ಬರು ದುಡಿಬೇಕು, 5 ಜನ ಜೀವನ ಮಾಡಬೇಕು. ಇವ್ರೇನು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಇವ್ರಿಗೆ ಬಂದು ಯಾಕಣ ಇಲ್ಲ ಕೆಲ್ಸಕ್ಕೆ ಹೋಗಲ್ಲ. ಅವರು ಏನು ಹಾ, ಕೆಲ್ಸಕ್ಕೆ ಇಲ್ಲ. ಹೋಗಲ್ಲ. ಸರಿ ಅಕ್ಕ, ನಮ್ಮ ಕೈಯಲ್ಲಾದಷ್ಟು ನಾವು ಚಿಕ್ಕ ಸಹಾಯ ಮಾಡ್ತೀವಿ. ಮತ್ತು ಯಾರಾದರೂ ಒಂದು ವೇಳೆ ನಿಮ್ಗೆ ಹೆಲ್ಪ್ ಮಾಡೋರಿದ್ರೆ ನಿಮ್ಮ ನಂಬರ್ ಕೊಟ್ಟಿರ್ತೀವಿ, ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿರ್ತೀವಿ. ಒಂದು ವೇಳೆ ಯಾರಾದರೂ ಹೆಲ್ಪ್ ಮಾಡಿದ್ರಾಗನ ಮಾಡಲಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ಸಂತೋಷ. ಅಕ್ಕ ತಗೊಳ್ಳಿ, ಬೆಡ್ಶೀಟು, ರೇಷನ್ ಅಕ್ಕ, ಚಿಕ್ಕದಾಗಿ ರೇಷನ್ನು. ಸರಿ ಅಕ್ಕ, ನಾವು ಬರ್ತೀವಕ್ಕ.